ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಾವನ ಲೋಕೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ಹೇಳಿದ್ದೆ ಗೋಲ್ಡ್ ಅಂಗಡಿಗೆ ಹೋಗಬೇಕು ಅಂತ, ಬಟ್ ವಿಡಿಯೋ ಲೆಂತ್ ಇರೋದ್ರಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಅದು ಹೇಳಬೇಕು ಅಂದ್ಕೊಂಡಿದ್ದೀನಿ. ಮಾಂಗಲ್ಯ ಚೈನ್ ಕಟ್ಟಾಯಿತು. ನನ್ನ ಮಗಳು ಮಾಂಗಲ್ಯ ಚೈನ್ ಇಟ್ಕೊಂಡು ಎಳಿಬೇಕಾದ್ರೆ ಕಟ್ಟಾಯಿತು ಮಾಂಗಲ್ಯ ಚೈನು. ಅದನ್ನು ಗೋಲ್ಡ್ ಅಂಗಡಿಗೆ ಹೋಗಿ ಚೈನ್ ಮಾಡಿಸ್ಕೊಬರ್ಬೇಕಾಗಿತ್ತು. ಹಾಗೆ ಹಬ್ಬ ಮುಗಿಸ್ಕೊಂಡು ಆರ್ಟಿಫಿಷಿಯಲ್ ಚೈನ್ ಹಾಕ್ಕೊಂಡು ಅದನ್ನು ಬಿಚ್ಚಿಸ್ಕೊಬಂದಿದ್ದೀನಿ. ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯುದ್ಧ ನಡೀತಾ ಇರೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೂ 1 ಮಂತ್ ವೆಯ್ಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ. ಬಟ್ ಗೋಲ್ಡ್ ಅಂತೂ ಇವಾಗ 2 ಇಯರ್ಸ್ ಬ್ಯಾಕ್ ಇದ್ದಿದ್ದಕ್ಕೂ ಇವಾಗಿರೋ ರೇಟ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಏಕೆಂದರೆ ನಾವು ಸ್ಟಾರ್ಟಿಂಗ್ ಗೋಲ್ಡ್ ಎಲ್ಲ ಹಾಕ್ಬೇಕಾದ್ರೆ 2 ಇಯರ್ಸ್ ಬ್ಯಾಕ್ 5 ಇಯರ್ಸ್ 7,000 ಆರ್ 5,000 ಸಮಥಿಂಗ್ ಈ ಥರ ಇತ್ತು. ಇವಾಗ 10 ಅದು ಡಬ್ಬಲ್ ಅಲ್ಲ ತ್ರಿಬ್ಬಲ್ ಆಗೋಗಿದೆ. ಗೋಲ್ಡ್ ಅಂತೂ ತಗೊಳ್ಳೋಕ್ಕೆ ಆಗಲ್ಲ. ಬಟ್ ಇಂಥ ಟೈಮಲ್ಲೇ ಈ ಥರ ಆಗಿದೆ. ನೋಡೋಣ ಏನು ಮಾಡೋದು ಅಂತ. ನಾನು ಅವತ್ತು ಸಂಜೆನೇ ಗೋಲ್ಡ್ ಅಂಗಡಿಗೆ ಹೋಗಿ ಮತ್ತು ಅದನ್ನು ಚೇಂಜ್ ಮಾಡಿಸೋಣ ಅಂತ ಗೋಲ್ಡ್ ಅಂಗಡಿಗೆ ಹೋದ್ವಿ. ಅಲ್ಲಿ ಗೋಲ್ಡ್ ಬಗ್ಗೆ ಮಾತಾಡ್ತಾ ಇದ್ದರು, ಕಡಿಮೆ ಆಗುತ್ತಾ ಹೇಗೆ ಅಂತ ಅಂದ್ಬಿಟ್ಟು. ಬಟ್ ಇವತ್ತಿನ ಇದನ್ನು ನೋಡಿದ್ರೆ ಕಡಿಮೆ ಆಗೋದು ಡೌಟೇ. ಏಕೆಂದರೆ ಇನ್ನು ವಾರ್ ಜಾಸ್ತಿ ಆದಷ್ಟು ಜಾಸ್ತಿ ಆಗುತ್ತೆ ಚಿನ್ನ ಅಂತ ಹೇಳ್ತಿದ್ದಾರೆ. ನೋಡೋಣ. ಇಟ್ಕೊಡಿ. ಕಡಿಮೆ ಆಗಲ್ವಾ? ಈಗ ಆಷಾಢಕ್ಕೆ ಕಡಿಮೆ ಆಗಲ್ವಾ? ಏನು ಹೇಳಿದ್ರೆ ಆಷಾಢ ಗಿಷಾಢ ಚಿನ್ನಕ್ಕಿಲ್ಲ. ಚಿನ್ನಕ್ಕೆ ಯಾವ ಆಷಾಢ ಗಿಷಾಢ ಡಿಸೈನ್ಸ್ ನನ್ನಲ್ಲಿ ನೋಡಬೇಕಾದ್ರೆ ಇಯರಿಂಗ್ಸ್ ತುಂಬ ಇಷ್ಟ ಆಯಿತು. ಇಯರಿಂಗ್ಸ್ ಡಿಸೈನು. ಅದಕ್ಕೆ ಒಂದು ಸಲ ಅದನ್ನು ತೋರಿಸಿ ಅಂತ ಕೇಳಿದೆ ಅವ್ರನ್ನ. ಬಟ್ ಅವರು ತೆಗೆದು ತೋರಿಸಿದ್ರು. ನಾನು ಗೋಲ್ಡ್ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಸಿಲ್ವರ್ ಜ್ಯುವೆಲರಿ ಅಂತೆ. ಎಷ್ಟು ಚೆನ್ನಾಗಿತ್ತು ಡಿಸೈನ್ಸ್ ಅಂತ ಅಂದರೆ ಒಂದಕ್ಕಿಂತ ಒಂದು ಡಿಸೈನ್ಸ್ ಅಂತೂ ಸೂಪರಾಗಿತ್ತು. ಬಟ್ ಇವಾಗ ಸಿಲ್ವರ್ ತೊಗೊಳ್ಳೋದು ಏನು ವೇಸ್ಟ್ ಅಲ್ಲ ಅಂತ ಅನಿಸುತ್ತೆ. ಏಕೆಂದರೆ ಸಿಲ್ವರ್ ರೇಟು ಹಾಗೇ ಇದೆ. 460ವರೆಗೂ ಸಿಲ್ವರ್ ರೇಟು ಇನ್ಕ್ರೀಸ್ ಆಗಿತ್ತು. ಹಾಗಾಗಿ ಇವಾಗ ಸಿಲ್ವರ್ ಇಯರಿಂಗ್ಸ್ನ ತೊಗೊಂಡ್ರೆ ಇನ್ನೊಂದು 10 ಇಯರ್ಸ್ 15 ಇಯರ್ಸ್ ಬಿಟ್ಟು ಹೋದರೆ ಗೋಲ್ಡ್ ರೇಟ್ ಅಷ್ಟೇ, ಇವಾಗಿನ ಗೋಲ್ಡ್ ರೇಟ್ ಅಷ್ಟು ಸಿಲ್ವರ್ ಆಗಿರುತ್ತೆ. ಹಾಗಾಗಿ ಸಿಲ್ವರ್ ತೊಗೊಳ್ಳೋದು ಏನು ವೇಸ್ಟ್ ಅಲ್ಲ. ನೋಡಿ, ಅದು ಇಯರಿಂಗ್ಸ್ ಅಂತೂ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸುತ್ತ ಮುತ್ತಿಂದು ಮತ್ತು ಮಧ್ಯ ಸಿಲ್ವರ್ ಇದೆ, ಅದು ಗೋಲ್ಡ್ ಕೋಟಿಂಗ್ ಇದೆ. ಚೆನ್ನಾಗಿದ್ದಾವೆ. 916 ತೊಗೊಂಡ್ರೆ ಬೆಟರ್. ಯಾಕೆಂದರೆ ನಾವು ಪುನಃ ರಿಟರ್ನ್ ಹಾಕಬೇಕಾದ್ರೂ ನಮಗೆ ಅದೇ ವ್ಯಾಲ್ಯೂನಲ್ಲಿ ಹಾಕಿಸ್ಕೊಳ್ತಾರೆ, ಅದೇ ಅಮೌಂಟಿಗೆ ಹಾಕಿಸ್ಕೊಳ್ತಾರೆ. ಹಾಗಾಗಿ ಯಾರೇ ತೊಗೊಂಡ್ರು ಅಷ್ಟೇ ಆಲ್ಮೋಸ್ಟ್ 916 ತೊಗೊಳಕ್ಕೆ ಟ್ರೈ ಮಾಡಿ. ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಮೈಂಡಲ್ಲಿ ಥಾಟ್ ಇದ್ದಿದೆ, ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಬೇಕು. ನಂಗೆ ಲೈಫ್ ಸ್ಟೈಲು, ಡೈಲಿ ವ್ಲಾಗ್ಸ್ ಇವೆಲ್ಲಕ್ಕಿಂತ ಇನ್ಫಾರ್ಮೇಟಿವ್ ವಿಡಿಯೋ ಹೇಳೋದು ಅಂದರೆ ನಂಗೆ ತುಂಬಾ ಇಷ್ಟ. ನನಗೆಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಟಿವ್ ವಿಡಿಯೋನೇ ಮಾಡಬೇಕು ಅಂತ ಅನ್ನೋದು ನನಗೂ ಆಸೆ ಇದೆ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋ ಬೇಕಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಅವತ್ತು ಜ್ಯುವೆಲರಿ ಅಂಗಡಿಯಿಂದ ಮನೆಗೆ ಬಂದಮೇಲೆ ನನ್ನ ಮಗ ಶೂ ಅಂತ ಹೇಳ್ತಿದ್ದ. ಅದಕ್ಕೆ ಉಪ್ಪಿಟ್ಟು ಮಾಡೋಣ, ನನಗೆ ಅವನಿಗೆ ಇಬ್ಬರಿಗೆ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಉಪ್ಪಿಟ್ಟು ಅಂದರೆ ಅವನಿಗೂ ಇಷ್ಟ ಆಗುತ್ತೆ. ಉಪ್ಪಿಟ್ಟು ಅಂದರೆ ಇಷ್ಟಪಟ್ಟು ತಿಂತಾನೆ ಕೂಡ. ಅದಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ತಾ ಇದ್ದೆ. ಉಪ್ಪಿಟ್ಟೆಲ್ಲ ರೆಡಿ ಆಯಿತು. ತಟ್ಟೆಗೆ ಸರ್ವ್ ಮಾಡೋಣ. ಯಾಕೆ ಅಂತಂದರೆ ಬಿಸಿ ಬಿಸಿ ತಿನ್ನಲ್ಲ ನನ್ನ ಮಗ. ತಟ್ಟೆಗೆ ಹಾಕ್ಬಿಟ್ಟು ಸ್ವಲ್ಪ ಆರಿದ್ಮೇಲೆ ಅವನಿಗೆ ಕೊಟ್ಟೆ. ಅವನು ತಿಂದ್ಬಿಟ್ಟು ಹೇಳ್ತಾ ಇದ್ದ, ಅಮ್ಮ ಯಮ್ಮಿ ಇದೆ, ಅಮ್ಮ ಯಮ್ಮಿ ಆಗಿದೆ ಅಂತ. 2 ಡೇಸ್ ಬ್ಯಾಕ್ ನಮ್ಮಮ್ಮ ಬಂದಿದ್ರು ಅಂದ್ಬಿಟ್ಟು ಮದ್ದೂರು ವಡೆ ಮಾಡಿದ್ದೆ. ಅವತ್ತು ಸ್ವಲ್ಪ ಫ್ರಿಜ್ಗೆ ಎತ್ತಿಟ್ಟಿದ್ದೆ.
ಅದನ್ನೇ ಸ್ವಲ್ಪ ಕರಿಯೋಣ ಅಂತ ಅಂದ್ಬಿಟ್ಟು ಅವನ ಶೂ ಅಂತಿದ್ನಲ್ಲ ಅಂತ ಅವ್ನಿಗೆ ಉಪ್ಪಿಟ್ಟು ಹಾಕ್ಕೊಟ್ಬಿಟ್ಟು ಬಂದು ನಾನು ಮದ್ದೂರು ಕರೆದೆ. ಮದ್ದೂರು ಎಲ್ಲ ಮಾಡಿ ಆದಮೇಲೆ ಅವನಿಗೆ ಹಾಕ್ಕೊಟ್ಟು ರೆಸಿಪಿ ಎಲ್ಲ ಇಟ್ಕೊಂಡಿರಲಿಲ್ಲ. ಬಟ್ ಚೆನ್ನಾಗಿತ್ತು. ಸೇಮ್ ಟ್ರೈನಲ್ಲಿ ಮಾರ್ತಾರಲ್ಲ ಸೇಮ್ ಅದೇ ಥರ ಟೇಸ್ಟ್ ಇತ್ತು. ತುಂಬ ಚೆನ್ನಾಗಾಗಿತ್ತು. ನಮ್ಮಮ್ಮ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅವತ್ತು. ಚೆನ್ನಾಗಾಗಿತ್ತು. ಇನ್ನೊಂದು ಮಾಹಿತಿ ಹೇಳಬೇಕು ಗೋಲ್ಡ್ ಬಗ್ಗೆ. ಏನು ಅಂತ ಅಂದರೆ, ನೀವು ಗೋಲ್ಡ್ ಪರ್ಚೇಸ್ ಮಾಡ್ತೀರಲ್ವಾ, ಆಲ್ಮೋಸ್ಟ್ ಈಗ 3 ಕ್ಯಾರೆಕ್ಟರ್ ಇರುತ್ತೆ. 3 ಕ್ಯಾರೆಕ್ಟರ್ 24 ಕ್ಯಾರೆಕ್ಟರ್, 916 ಆ್ಯಂಡ್ 75 ಕ್ಯಾರೆಕ್ಟರ್, 80 ಕ್ಯಾರೆಕ್ಟರ್ 75 ಕ್ಯಾರೆಕ್ಟರ್ ಒಂದಿರುತ್ತೆ. ಅದರಲ್ಲಿ ಪರ್ಚೇಸ್ ಮಾಡ್ತೀರಲ್ವಾ, ಪರ್ಚೇಸ್ ಮಾಡಿದಾಗ ಹೇಗಾಗುತ್ತೆ ಅಂದರೆ, ಈಗ 24 ಕ್ಯಾರೆಕ್ಟರ್ ಪ್ಯೂರ್ ಚಿನ್ನ, 916 92.6 ಪ್ಯೂರಿಟಿ ಚಿನ್ನ ಇರುತ್ತೆ. ಇವಾಗ ಈ ಥರ ಇರುತ್ತೆ ಅಲ್ವಾ. ಬಟ್ ನೀವು ಆಲ್ಮೋಸ್ಟ್ 916ನ ಪರ್ಚೇಸ್ ಮಾಡಿ. 916 ಪರ್ಚೇಸ್ ಮಾಡಿದಷ್ಟು ನಿಮಗೆ ಗೋಲ್ಡ್ ಪ್ಯೂರಿಟಿ ಜಾಸ್ತಿ ಇರುತ್ತೆ. ಮತ್ತು ಈಗ 24 ಕ್ಯಾರೆಕ್ಟರಲ್ಲೆಲ್ಲ ಜ್ಯುವೆಲರಿ ಮಾಡ್ತಾರೆ ಅಲ್ವೋ, ನನಗಷ್ಟು ಐಡಿಯಾ ಇಲ್ಲ. ಬಟ್ 24 ಕ್ಯಾರೆಕ್ಟರ್ ಚಿನ್ನ ಮಾಡಿದ್ರೆ ಏನಾಗುತ್ತೆ ಅಂದರೆ ಬೇಗ ಮುರಿದೋಗುತ್ತೆ ಅನಿಸುತ್ತೆ. ತಾಮ್ರ ಸ್ವಲ್ಪನಾದರೂ ಇರಬೇಕು ಅಂತ ಹೇಳ್ತಾರೆ. ಬಟ್ 916 ಇಸ್ ಬೆಟರ್ ದ್ಯಾನ್ 80 ಕ್ಯಾರೆಕ್ಟರ್. 80 ಕ್ಯಾರೆಕ್ಟರ್ಗಿಂತ 916 ಬೆಟರ್ ಇರುತ್ತೆ. 916 ಪರ್ಚೇಸ್ ಮಾಡಿ. ಆಲ್ಮೋಸ್ಟ್ ದೊಡ್ಡ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿ. ಯಾಕೆ ಅಂತ ಅಂದರೆ, ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಏನಕ್ಕೆ ಆಲ್ಮೋಸ್ಟ್ ಮಾರ್ಕ್ ಮಾರ್ಕ್ ಇರುತ್ತೆ. ಮತ್ತು 916 ಅಂದ್ಬಿಟ್ಟು ಸೀಲ್ ಇರುತ್ತೆ, ಮೋಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ಒಳ್ಳೆಯದು ಅಂದರೆ, ಇವಾಗ ಚಿನ್ನದ ರೇಟ್ ಇರೋದು ನೋಡಿದ್ರೆ ಹೇಗಿದ್ರೂ ತೊಗೊಳ್ತೀರಾ. ಇನ್ನೊಂದು 2-3 thousandಗೆಲ್ಲ ಹಿಂದೆ ಮುಂದೆ ನೋಡಬೇಡಿ, ಅಷ್ಟು ಕಡಿಮೆ ಮಾಡ್ತಾರೆ ಅಂತ. ಆಲ್ಮೋಸ್ಟ್ ದೊಡ್ಡ ಅಂಗಡಿಗಳು, ಒಂದು ಹೆಸರಿರೋವಂಥ ಅಂಗಡಿಗಳು, ಚೆನ್ನಾಗಿರೋ ಅಂಗಡಿಗಳಲ್ಲಿ ತೊಗೊಳ್ಳಿ ಚಿನ್ನನ. ಏಕೆಂದರೆ ಚಿನ್ನ ಆಲ್ಮೋಸ್ಟ್ ಒಂದು ಸಲ ಅಲ್ಲ 10 ಸಲ ಯೋಚನೆ ಮಾಡಿ ವಿಚಾರಿಸಿ ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಂಡೇ ತೊಗೋಬೇಕು. ಮತ್ತು ಸ್ಟೋನ್ ಇರೋ ಒಡವೆಗಳನ್ನ ದಯವಿಟ್ಟು ತೊಗೋಬೇಡಿ. ಏಕೆಂದರೆ ನಾವು ಹಾಕೋಕ್ಕೆ ಹೋದಾಗ ಅವ್ರು ಹೇಳ್ತಾರೆ ಸ್ಟೋನ್ ಬಿಟ್ಟು ತೂಕ ಹಾಕಿದ್ದೀವಿ, ಸ್ಟೋನ್ ಆ್ಯಡ್ ಆಗಲ್ಲ ಅಂತ ಒಬ್ರು ಹೇಳ್ತಾರೆ, ಸ್ಟೋನ್ ಆ್ಯಡ್ ಆಗುತ್ತೆ ಅಂತ ಒಬ್ರು ಹೇಳ್ತಾರೆ. ಬಟ್ ನಾವು ಹಾಕಕ್ಕೆ ಹೋದಾಗ ಸ್ಟೋನ್ನ ರಿಮೂವ್ ಮಾಡೇ ಅವ್ರು ತೂಕ ಹಾಕೋದು. ಅದೆಂಥ ಸ್ಟೋನ್ ಆಗಿರಲಿ, ಹವಳ ಆಗಿರಲಿ, ಏನೇ ಆಗಿರಲಿ, ಅದೆಲ್ಲ ರಿಮೂವ್ ಮಾಡೇ ಅವ್ರು ತೂಕ ಹಾಕೋದು. ರಿಮೂವ್ ಮಾಡದೆ ಅವ್ರು ತೂಕನೇ ಹಾಕಲ್ಲ. ಮತ್ತು ಅದೆಲ್ಲ ತೆಗೆದು ಅದೆಲ್ಲ ಡಸ್ಟ್ ಎಲ್ಲ ತೆಗೆದು ಅದೆಲ್ಲ ಹಾಕಿದಾಗ ನಾವು ತೊಗೊಂಡಿರೋ ಚಿನ್ನದಲ್ಲಿ ಆಲ್ಮೋಸ್ಟ್ ಒಂದು 20% ಕಡಿಮೆನೇ ಆಗೋಗಿರುತ್ತೆ. ಅದಕ್ಕೆ ಆಲ್ಮೋಸ್ಟ್ ಪ್ಲೇನ್ ತಗೊಳ್ಳಿ. ಸ್ಟೋನ್ ಆಗಲಿ ಹವಳ ಆಗಲಿ ಇರೋದನ್ನ ತಗೋಬೇಡಿ, ಅಂದರೆ ಕಡಿಮೆ ಮಾಡಿ. ಒಂದು ನೆಕ್ಲೆಸ್ ತೊಗೋತು ಅಂದರೆ ಒಂದು 2-3 ಸ್ಟೋನ್ಸ್ ಆರ್ ಹವಳ ಓಕೆ, ಬಟ್ ಅದಕ್ಕಿಂತ ಜಾಸ್ತಿ ತೊಗೋಬೇಡಿ. ಜ್ಯುವೆಲರಿ ತೊಗೋಬೇಕಾದ್ರೆ ತುಂಬ ಯೋಚನೆ ಮಾಡಿ ತೊಗೊಳ್ಳಿ. ತುಂಬ ಎಕ್ಸ್ಪೀರಿಯೆನ್ಸ್ ಇರೋರನ್ನ ಜೊತೇಲಿ ಕರ್ಕೋಗಿ ತೊಗೊಳ್ಳಿ. ಚಿನ್ನದ ರೇಟ್ ಆಗಿದೆ. ಬಟ್ ನೋಡೋಣ. ಥ್ಯಾಂಕ್ ಯು. ವಿಡಿಯೋ ಯಾರ್ಯಾರು ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಿ ಪಾಸಿಟಿವ್.